ಅಂದ್ರೆ ಸಾಕು ಸ್ವಲ್ಪ ಟೆನ್ಷನ್ ಆಗೋದು ತುಂಬಾನೇ ಕಾಮನ್ ಅಲ್ವಾ? ಆದ್ರೆ ಆ ಚಿಂತೆಯನ್ನೇ ಒಂದು ಚಾಲೆಂಜಿಂಗ್ ಮಿಷನ್ ಆಗಿ ಬದಲಾಯಿಸಿದ್ರೆ ಹೇಗಿರುತ್ತೆ? ಬನ್ನಿ ಇವತ್ತು ಪರೀಕ್ಷೆ ತಯಾರಿಯನ್ನ ಸಿಂಪಲ್ ಮಾಡಕ್ಕೆ ಕೆಲವು ಪ್ರೋ ಟಿಪ್ಸ್ ನೋಡೋಣ. ಶುರು ಮಾಡೋಣ ಹಾಗಾದ್ರೆ. ಪರೀಕ್ಷೆ ಸೀಸನ್ ಅಂದ್ರೆ ಯಶಸ್ಸಿಗಿಂತ ಜಾಸ್ತಿ ಟೆನ್ಷನ್ನೇ ಆಗುತ್ತಾ? ಹೌದು ಅಂದ್ರೆ ಚಿಂತೆ ಮಾಡಬೇಡಿ, ಯಾಕಂದ್ರೆ ಇದು ಆಲ್ಮೋಸ್ಟ್ ಎಲ್ಲರೂ ಫೇಸ್ ಮಾಡುವ ಒಂದು ಫೀಲಿಂಗ್. ಆದ್ರೆ ಒಂದು ಒಳ್ಳೆ ಪ್ಲಾನ್ ಇದ್ರೆ ಸಾಕು, ಈ ಒತ್ತಡವನ್ನ ಖಂಡಿತ ಮ್ಯಾನೇಜ್ ಮಾಡ್ಬೋದು. ಸೊ ನಮ್ಮ ಗೋಲ್ ತುಂಬಾನೇ ಕ್ಲಿಯರ್. ಪರೀಕ್ಷೆಯಲ್ಲಿ ಗೆಲ್ಲೋಕೆ ಒಂದು ಒಳ್ಳೆ ಗೇಮ್ ಪ್ಲಾನ್ ರೆಡಿ ಮಾಡ್ಕೊಳ್ಳೋಣ. ನೆನ್ಪಿಡಿ, ಇದು ಗಂಟೆಗಟ್ಲೆ ಕಷ್ಟಪಟ್ಟು ಓದೋದಲ್ಲ, ಬದಲಾಗಿ ಸ್ಮಾರ್ಟ್ ಆಗಿ ಓದೋದು. ಸರಿ, ಹಾಗಾದರೆ ನಮ್ಮ ಪ್ಲಾನ್ನ ಮೊದಲನೇ ಸೆಕ್ಷನ್ ಅದೇ ಫೌಂಡೇಶನ್ ಬಿಲ್ಡ್ ಮಾಡೋದು. ಅಂದ್ರೆ ಎಕ್ಸಾಮ್ಗೆ ವಾರಗಟ್ಲೆ ಮುಂಚೆನೇ ಯಶಸ್ಸಿಗೆ ಒಂದು ಸ್ಟ್ರಾಂಗ್ ಬೇಸ್ ಹಾಕೋದು. ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಫಸ್ಟ್ ಸ್ಟೆಪ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ತಯಾರಿಯನ್ನ ಬೇಗ ಶುರು ಮಾಡಬೇಕು. ಸುಮ್ಮನೆ ಏನೋ ಒಂದಲ್ಲ, ಒಂದು ರಿಯಲಿಸ್ಟಿಕ್ ಟೈಮ್ ಟೇಬಲ್ ಹಾಕೊಳ್ಳಿ. ಯಾವ ಸಬ್ಜೆಕ್ಟ್ ಕಷ್ಟ, ಯಾವುದು ಫಸ್ಟ್ ಬರುತ್ತೆ ಅಂತ ನೋಡಿ ಅದಕ್ಕೆ ಪ್ರಿಯಾರಿಟಿ ಕೊಡಿ. ಆಮೇಲೆ ಲಾಸ್ಟ್ ಮಿನಿಟ್ ಟೆನ್ಷನ್ ಬೇಡ ಅಂದರೆ ಮಧ್ಯ ಮಧ್ಯ ಒಂದೆರಡು ಬಫರ್ ದಿನಗಳನ್ನು ಇಟ್ಕೊಳ್ಳಿ. ಇದು ಸೇಫ್ಟಿ ನೆಟ್ ಥರ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಹೆಲ್ಪ್ ಆಗುತ್ತೆ. ಈಗ ಓದೋ ಜಾಗದ ಬಗ್ಗೆ ಯೋಚನೆ ಮಾಡೋಣ. ಒಂದ್ ಕಡೆ ಟಿವಿ, ಮೊಬೈಲ್ ಅಂತ ಪೂರ್ತಿ ಡಿಸ್ಟ್ರಾಕ್ಷನ್, ಇನ್ನೊಂದು ಕಡೆ ಏಕ್ದಮ್ ಶಾಂತವಾಗಿ ಫೋಕಸ್ ಮಾಡೋಕೆ ಪರ್ಫೆಕ್ಟ್ ಜಾಗ. ಈ ಎರಡರ ಮಧ್ಯೆ ಇರೋ ವ್ಯತ್ಯಾಸ ಇದೆಯಲ್ಲ, ಅದೇ ನಮ್ಮ ರಿಸಲ್ಟ್ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಒಳ್ಳೆ ಲೈಟಿಂಗ್, ಆರಾಮಾಗಿರೋ ಚೇಲ್ ಮತ್ತೆ ಮುಖ್ಯವಾಗಿ ಮೊಬೈಲ್ನಂಥ ಡಿಸ್ಟ್ರಾಕ್ಷನ್ಗಳನ್ನ ದೂರ ಇಡೋದು ತುಂಬಾನೇ ಮುಖ್ಯ. ಸರಿ, ಈಗ ಮುಂದಿನ ಸೆಕ್ಷನ್ಗೆ ಹೊರಡೋಣ. ಇಲ್ಲಿ ಕಷ್ಟಪಟ್ಟು ಓದೋದಕ್ಕಿಂತ ಸ್ಮಾರ್ಟ್ ಆಗಿ ಓದೋದು ಹೇಗೆ ಅಂತ ಕಲಿಯೋಣ. ಇದು ನಮ್ಮ ಟ್ರೈನಿಂಗ್ ಫೇಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಓದಿದ್ದೆಲ್ಲ ತಲೆಯಲ್ಲಿ ಉಳಿಯೋ ಹಾಗೆ ಮಾಡೋ ಟೆಕ್ನಿಕ್ಗಳನ್ನ ನೋಡೋಣ. ಇಲ್ಲಿ ಒಂದು ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಅದೇ ಆಕ್ಟಿವ್ ಲರ್ನಿಂಗ್. ಏನಿದು ಆಕ್ಟಿವ್ ಲರ್ನಿಂಗ್ ಅಂದ್ರೆ ತುಂಬಾ ಸಿಂಪಲ್. ಸುಮ್ಮನೆ ಬುಕ್ ಇಟ್ಕೊಂಡು ಪೇಜ್ ತಿರುಗಿಸೋದಲ್ಲ, ಬದಲಿಗೆ ಓಡೋ ಟಾಪಿಕ್ ಜೊತೆ ಡೈರೆಕ್ಟಾಗಿ ಎಂಗೇಜ್ ಆಗೋದು. ಹೀಗೆ ಮಾಡಿದ್ರೆ ಓದಿದ್ದು ತಲೆಯಲ್ಲಿ ಪಕ್ಕ ಉಳಿಯುತ್ತೆ. ಹಾಗಾದ್ರೆ ಈ ಆಕ್ಟಿವ್ ಲರ್ನಿಂಗ್ ಮಾಡೋದು ಹೇಗೆ? ಕೆಲವು ಪವರ್ಫುಲ್ ಟೆಕ್ನಿಕ್ಗಳಿವೆ ನೋಡಿ. ಮೊದಲನೇದು ಮೈಂಡ್ ಮ್ಯಾಪಿಂಗ್, ಅಂದ್ರೆ ಐಡಿಯಾಗಳ ಮಧ್ಯೆ ಇರೋ ಕನೆಕ್ಷನ್ಸ್ನ ಒಂದು ಚಿತ್ರದ ಥರ ಬರೆಯೋದು. ಎರಡನೇದು ಫ್ಲ್ಯಾಶ್ ಕಾರ್ಡ್ಸ್, ಅದರಲ್ಲೂ ಆಂಕಿ ಅಂತ ಆ್ಯಪ್ಸ್ ಇದ್ರೆ ರಿವಿಷನ್ಗೆ ಸಖತ್ ಹೆಲ್ಪ್ ಆಗುತ್ತೆ. ಮತ್ತೆ ಎಲ್ಲಕ್ಕಿಂತ ಬೆಸ್ಟ್ ಅಂದ್ರೆ ಬೇರೆಯವರಿಗೆ ಪಾಠ ಮಾಡೋದು. ಹೀಗೆ ಮಾಡಿದ್ರೆ ನಮ್ಗೆ ಎಷ್ಟು ಅರ್ಥ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಓಲ್ಡ್ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡ್ತಿರಲ್ವಾ, ಅದನ್ನ ಸುಮ್ಮನೆ ಮಾಡಬೇಡಿ. ಮನೆಯಲ್ಲೇ ಒಂದು ಎಕ್ಸಾಮ್ ವಾತಾವರಣ ಕ್ರಿಯೇಟ್ ಮಾಡಿ. ಒಂದು ಟೈಮರ್ ಸೆಟ್ ಮಾಡಿಕೊಂಡು ಸೈಲೆಂಟ್ ಆಗಿರೋ ರೂಮ್ನಲ್ಲಿ ಕೂತು ಪ್ರಾಕ್ಟೀಸ್ ಮಾಡಿ. ಇದರಿಂದ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಮಾತ್ರ ಅಲ್ಲ, ಎಕ್ಸಾಮ್ ದಿನದ ಟೆನ್ಷನ್ ಕೂಡ ಕಡಿಮೆ ಆಗುತ್ತೆ. 25 ಇದೊಂದು ಮ್ಯಾಜಿಕ್ ನಂಬರ್ ಅಂತ ಹೇಳ್ಬೋದು. ಪೊಮೊಡೋರೋ ಟೆಕ್ನಿಕ್ ಅಂತ ಕೇಳಿದೀರಾ? ಇದು ಫೋಕಸ್ ಮಾಡೋಕಿರೋ ಒಂದು ಸೂಪರ್ ಟೆಕ್ನಿಕ್. ಇದರಲ್ಲಿ 25 ನಿಮಿಷ ಫುಲ್ ಕಾನ್ಸಂಟ್ರೇಟ್ ಮಾಡಿ ಓದೋದು, ಆಮೇಲೆ ಒಂದು 5 ನಿಮಿಷದ ಚಿಕ್ಕ ಬ್ರೇಕ್ ತಗೊಳ್ಳೋದು. ಇದು ನಮ್ಮ ಏಕಾಗ್ರತೆಯನ್ನ ಜಾಸ್ತಿ ಮಾಡುತ್ತೆ. ಓಕೆ, ಟೆಕ್ನಾಲಜಿಯನ್ನ ನಮ್ಮ ಹೆಲ್ಪ್ಗೆ ಬಳಸ್ಕೊಳ್ಬೋದು ಅಲ್ವಾ? ನೋಡಿ, ಕ್ವಿಜ್ಲೆಟ್, ಫಾರೆಸ್ಟ್ ಆ್ಯಪ್, ಗೂಗಲ್ ಕೀಪ್, ಸ್ಟಡಿ ಬನ್ನಿ, ಇವೆಲ್ಲ ಡಿಜಿಟಲ್ ಫ್ಲ್ಯಾಶ್ ಕಾರ್ಡ್ಸ್ ಮಾಡಕ್ಕೆ, ಫೋಕಸ್ ಮಾಡಕ್ಕೆ, ನೋಟ್ಸ್ ಆರ್ಗನೈಸ್ ಮಾಡಕ್ಕೆ, ಹೀಗೆ ಬೇರೆ ಬೇರೆ ರೀತಿಲಿ ತುಂಬಾನೇ ಯೂಸ್ಫುಲ್. ಆದರೆ ಒಂದು ವಾರ್ನಿಂಗ್, ಈ ಆ್ಯಪ್ಸ್ ಬಳಸುವಾಗ ಬೇರೆ ಎಲ್ಲ ನೋಟಿಫಿಕೇಶನ್ಗಳನ್ನು ದಯವಿಟ್ಟು ಆಫ್ ಮಾಡಿ. ಇಲ್ಲಾಂದ್ರೆ ಹೆಲ್ಪ್ ಮಾಡೋ ಬದಲು ಇವೇ ದೊಡ್ಡ ಡಿಸ್ಟ್ರಾಕ್ಷನ್ ಆಗ್ಬಿಡುತ್ತೆ. ಈಗ ತಯಾರಿಯ ಇನ್ನೊಂದು ತುಂಬಾನೇ ಮುಖ್ಯವಾದ ಆಂಗಲ್ ಕಡೆ ಗಮನ ಕೊಡೋಣ, ಅದೇ ನಮ್ಮ ದೇಹ ಮತ್ತು ಮನಸ್ಸು. ಯಾಕಂದ್ರೆ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೇಕಂದ್ರೆ ನಮ್ಮ ದೇಹ ಮತ್ತು ಮನಸ್ಸು ಎರಡೂ ನಮ್ಮ ದೊಡ್ಡ ಆಸ್ತಿ. ನಾವು ಏನ್ ತಿಂತೀವೋ ಅದು ನಮ್ಮ ಕಾನ್ಸಂಟ್ರೇಷನ್ ಮತ್ತೆ ಮೆಮೊರಿ ಮೇಲೆ ಡೈರೆಕ್ಟಾಗಿ ಎಫೆಕ್ಟ್ ಮಾಡುತ್ತೆ. ಸೊ ಜಂಕ್ ಫುಡ್, ಜಾಸ್ತಿ ಕಾಫಿ, ಟೀ ಇವನ್ನೆಲ್ಲ ಸ್ವಲ್ಪ ಸೈಡ್ಗಿಡಿ. ಬದಲಿಗೆ ಬ್ರೈನ್ ಪವರ್ ಹೆಚ್ಚಿಸೋ ಒಮೆಗಾ 3 ಇರೋ ಆಹಾರ, ಬೆರಿಗಳು, ಧಾನ್ಯಗಳು ಇವನ್ನ ತಗೊಳ್ಳಿ. ಎಲ್ಲಕ್ಕಿಂತ ಮುಖ್ಯವಾಗಿ ದಿನಪೂರ್ತಿ ಚೆನ್ನಾಗಿ ನೀರು ಕುಡಿತಾ ಇರಿ. ಫಿಸಿಕಲ್ ಹೆಲ್ತ್ ಜೊತೆ ಮೆಂಟಲ್ ಹೆಲ್ತ್ ಕೂಡ ಅಷ್ಟೇ ಮುಖ್ಯ. ದಿನಪೂರ್ತಿ ಓದ್ತಿದ್ರೆ ಬರ್ನ್ಔಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಮಧ್ಯ ಮಧ್ಯ ಬ್ರೇಕ್ ತಗೊಳ್ಳಿ. ಕಾಮ್ ಅಥವಾ ಹೆಡ್ ಸ್ಪೇಸ್ ಥರದ ಆ್ಯಪ್ಸ್ ಬಳಸಿ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡ್ಬೋದು. ತುಂಬಾನೇ ಸ್ಟ್ರೆಸ್ ಆಗ್ತಿದೆ ಅನ್ಸಿದ್ರೆ ಪ್ಲೀಸ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಮಾತಾಡಿ. ಇದನ್ನ ನೆನ್ಪಿಟ್ಕೊಳ್ಳಿ, ಫಿಸಿಕಲ್ ಎಕ್ಸಸೈಸ್ ಬರೀ ದೇಹಕ್ಕೆ ಮಾತ್ರ ಅಲ್ಲ, ಅದು ನಮ್ಮ ಮೆದುಳಿಗೂ ಒಂದು ವರ್ಕೌಟ್ ಇದ್ದಾಗೆ. ಒಂದು ಸಣ್ಣ ವಾಕ್, ಸ್ವಲ್ಪ ಯೋಗ ಅಥವಾ ಯಾವುದೇ ಲೈಟ್ ಎಕ್ಸಸೈಸ್, ಇವು ನಮ್ಮ ಮೆಮೊರಿಯನ್ನ ಶಾರ್ಪ್ ಮಾಡುತ್ತೆ, ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡುತ್ತೆ ಮತ್ತು ಸ್ಟ್ರೆಸ್ ಕಡಿಮೆ ಮಾಡೋ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಮಾಡುತ್ತೆ. ಓಕೆ, ಈಗ ನಾವು ಫೈನಲ್ ಸ್ಟೇಜ್ಗೆ ಬಂದಿದ್ದೀವಿ, ಎಕ್ಸಾಮ್ ಡೇ. ಆ ದಿನವನ್ನ ಕಾನ್ಫಿಡೆಂಟ್ ಆಗಿ, ಕೂಲ್ ಆಗಿ ಹೇಗೆ ಎದುರಿಸೋದು?
ಅದಕ್ಕೆ ಬೇಕಾದ ಫೈನಲ್ ಪ್ರಿಪರೇಷನ್ ಬಗ್ಗೆ ನೋಡೋಣ ಬನ್ನಿ. ಎಕ್ಸಾಮ್ ದಿನ ಬೆಳಗ್ಗೆ ಯಾವುದೇ ಗಡಿಬಿಡಿ ಟೆನ್ಷನ್ ಬೇಡ. ಅದಕ್ಕೆ ಒಂದು ಚೆಕ್ ಲಿಸ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಎಕ್ಸಾಮ್ ಸೆಂಟರ್ ಎಲ್ಲಿದೆ, ಟೈಮ್ ಎಷ್ಟು ಅಂತ ಡಬಲ್ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಪೆನ್, ನೀರು, ID ಕಾರ್ಡ್ ಹೀಗೆ ಬೇಕಾಗಿರೋದೆಲ್ಲ ಒಂದು ಬ್ಯಾಗ್ನಲ್ಲಿ ರೆಡಿ ಇಟ್ಕೊಳ್ಳಿ. ಮತ್ತು ಆರಾಮವಾಗಿ ಎದ್ದೇಳೋಕೆ ಅಲಾರಂ ಸೆಟ್ ಮಾಡೋದನ್ನ ಮರಿಬೇಡಿ. ಇಲ್ಲೊಂದು ಸಿಂಪಲ್ ಆದ್ರೂ ಗೇಮ್ ಚೇಂಜಿಂಗ್ ಪ್ರೋ ಟಿಪ್ ಇದೆ. ಎಕ್ಸಾಮ್ಗೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನ ಹಿಂದಿನ ದಿನ ರಾತ್ರಿಯೇ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ನಂಬಿ, ಇದು ಬೆಳಗಿನ ಟೆನ್ಷನ್ ಅನ್ನ ಝೀರೋ ಮಾಡುತ್ತೆ. ಇದರಿಂದ ಕೂಲ್ ಆಗಿ ಎಕ್ಸಾಮ್ಗೆ ಹೋಗ್ಬೋದು. ಕೊನೆಯದಾಗಿ ಒಂದು ವಿಷಯವನ್ನ ಯಾವಾಗ್ಲೂ ನೆನಪಿನಲ್ಲಿಡಿ. ಎಕ್ಸಾಮ್ ಅಂದ್ರೆ ಅದೊಂದು ಫೈನಲ್ ಜಡ್ಜ್ಮೆಂಟ್ ಅಲ್ಲ, ಬದಲಿಗೆ ಇಷ್ಟು ದಿನ ಕಷ್ಟಪಟ್ಟು ಕಲ್ತಿದ್ದನ್ನ ತೋರ್ಸಕ್ಕೆ ಸಿಕ್ಕ ಒಂದು ಅವಕಾಶ ಅಷ್ಟೇ. ಹಾಗಾದ್ರೆ ಕಲ್ತಿದ್ದನ್ನ ತೋರ್ಸಕ್ಕೆ ರೆಡಿ ಅಲ್ವಾ? ಆಲ್ ದ ಬೆಸ್ಟ್.